ರಾಣಿ ಚೆನ್ನಮ್ಮನ ಪುತ್ಥಳಿ ಮುಂದೆ ಹೆಬ್ಬಾಳ್ಕರ್ ಮರಾಠಿ ಭಾಷಣವನ್ನ ಮಾಡಿದ್ದಾರೆ. ಹೆಬ್ಬಾಳ್ಕರನ್ನ ವಿರೋಧಿಸಿ ಪೋಸ್ಟ್ ಹಾಕಿದ್ದಕ್ಕೆ ಯುವಕನಿಗೆ ಬೆದರಿಕೆಯನ್ನ ಬೇರೆ ಹಾಕಿದ್ದಾರೆ. ಮೇಡಮ್ ಅವರು ಇಲ್ಲಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ನಿಂದ ಬೆದರಿಕೆ ಸಂದೇಶವನ್ನ ರವಾನಿಸಲಾಗಿರುವಂತದ್ದು ನೋಡ್ತಾ ಇದ್ದೀರಾ. ಅಮ್ಮ, ತಾಯಿ, ತಂದೆ, ತಂಗಿ, ತಮ್ಮ ಅನ್ಕೊಂಡು ಎಲೆಕ್ಷನ್ ಟೈಮ್ ನಲ್ಲಿ ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ, ಮತ ಭಿಕ್ಷೆಯನ್ನ ಬೇಡಕ್ಕೆ. ಅದಾದ್ಮೇಲೆ ಅಧಿಕಾರ ಸಿಕ್ತಿದ್ದಂತೆ ಇವರ ದರ್ಪ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಇನ್ನೊಮ್ಮೆ ಪೋಸ್ಟ್ ಮಾಡಿದ್ರೆ ಗೊತ್ತಲ್ಲ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ನಿಮ್ ಮನೆಗ್ ನೇರವಾಗಿ ಬರ್ತೀನಿ, ಬಿಸಿ ಮುಟ್ಟಿಸ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಬೆದರಿಕೆಯನ್ನ ಒಡ್ಡಿದ್ದಾನಂತೆ. ಪವನ ಮಹಾಲಿಂಗಾಪುರ ಎಂಬ ಯುವಕನಿಗೆ ಹೆಬ್ಬಾಳ್ಕರ್ ಪುತ್ರ ಧಮಕಿಯನ್ನ ಹಾಕಿರುವಂತದ್ದು. ನಿನ್ನೆ ಕಾಂಗ್ರೆಸ್ ಪ್ರತಿಭಟನಾ ರ್ಯಾಲಿ ಇತ್ತು, ನಿಮಗೂ ಕೂಡ ಗೊತ್ತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪರಿಹಾರ ಕೊಡ್ಲಿಲ್ಲ ಅಂತ ಬೃಹತ್ ರ್ಯಾಲಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಹೆಬ್ಬಾಳ್ಕರ್ ಅವರು ಮರಾಠಿ ಮಾತನಾಡಿದ್ರು. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಜನ ಇರ್ತಾರೆ, ಮತ ಬೇಟೆ ಬೇರೆ, ಎಲೆಕ್ಷನ್ ಬೇರೆ ಇದೆ, ಗೋಕಾಕ್ ಚುನಾವಣೆ, ಅಥಣಿ ಚುನಾವಣೆ, ಹಾಗೆ ಕಾಗವಾಡ ಚುನಾವಣೆ ಇದೆ. ಹೇಗಿದ್ರು ಅಲ್ಲಿನ ಮತದಾರರನ್ನ ಸೆಳಿಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಮರಾಠಿಯ ಭಾಷಣವನ್ನ ಕೂಡ ಮಾಡಿದ್ರು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಂದ್ರಕಾಂತ್, ಯಾವಾಗ ಇವರು ಪೋಸ್ಟ್ ಮಾಡಿದ್ದು, ಯಾವಾಗ ಮೃಣಾಲ್ ಹೆಬ್ಬಾಳ್ಕರ್ ಬೆದರಿಕೆಯನ್ನ ಹಾಕಿರೋದಂತೆ? ಪೃಥ್ವಿರಾಜ್ ನಿನ್ನೆ ಬೆಳಗಾವಿಯಲ್ಲಿ ನಡೆದಂತಹ ಬೃಹತ್ ಕಾಂಗ್ರೆಸ್ ಸಮಾವೇಶದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮರಾಠಿಯಲ್ಲಿ ಕೆಲ ಭಾಷಣವನ್ನ ಮಾಡಿದ್ರು. ಇದಕ್ಕೆ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗಳಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಏನಂದ್ರೆ ಗಜಸೇನೆ ಎಂಬ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರೊಬ್ರು ಏನು ಫೇಸ್ಬುಕ್ ನಲ್ಲಿ ಈ ಬಗ್ಗೆ ಒಂದು ಕಾಮೆಂಟ್ ಅನ್ನು ಹಾಕಿದ್ರು. ಇದಕ್ಕೆ ಹೆಬ್ಬಾಳ್ಕರ್ ಪುತ್ರ ತಿರುಗೇಟನ್ನು ನೀಡಿದ್ದಾರೆ. ಏನು ನಮ್ಮ ತಾಯಿಯ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂದ್ರೆ ಧಮಕಿ ರೀತಿಯಲ್ಲಿ ಅವರು ಮಾತನಾಡಿದ್ರು. ಇದು ಕೂಡ ಏನು ಅಂತಂದ್ರೆ ಆ ಯುವಕ ಏನು ಪವನ್ ಅನ್ನೋ ಯುವಕ ಏನು ಇಬ್ರು ಮಾಡಿರ್ತಕ್ಕಂಥ ಚಾಟ್ ಅನ್ನ ಫೋಟೋಗಳನ್ನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಿದ್ದಾರೆ. ಈ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಬೆಳಗಾವಿಯಲ್ಲಿ ಈ ಹಿಂದೆ ಕೂಡ ಅನೇಕ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿಯಲ್ಲಿ ಮಾತನಾಡಿ ವಿವಾದವನ್ನು ಮಾಡ್ಕೊಂಡಿದ್ರು. ಈ ಬಾರಿಯೂ ಕೂಡ ಇದೇ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಸದ್ಯ ಏನು ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಏನು ರೀತಿ ಧಮಕಿ ಹಾಕಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ಧಮಕಿ ಹಾಕಿದ್ರಲ್ಲ, ಅವ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದಾರ ಪವನ್? ಇದುವರೆಗೂ ಪೃಥ್ವಿರಾಜ್ ಇದುವರೆಗೂ ಕೂಡ ಯಾವುದೇ ದೂರು ಈ ಪ್ರಕರಣದ ಬಗ್ಗೆ ದಾಖಲಾಗಿಲ್ಲ. ಏನು ನೀನು ನೋಡ್ಕೊಂತೀನಿ ಅಂತ ಹೇಳಿದಾಗ ಆತ ನನ್ನ ನಂಬರ್ ತಗೋ ಅಂತ ಹೇಳಿ ಕೊಟ್ಟಿದ್ದಾನೆ. ಇಬ್ಬರ ಮಧ್ಯೆ ಏನು ವಾಟ್ಸ್ಆಪ್ ಮೆಸೆಂಜರ್ ನಲ್ಲಿ ಒಂದು ಚಾಟ್ ನಡೆದಿದೆ. ಇಬ್ಬರಿಗೂ ಕೂಡ ಯಾವುದೇ ದೂರು ಮತ್ತು ಪ್ರತಿ ದೂರು ದಾಖಲಾಗಿಲ್ಲ. ಪೃಥ್ವಿರಾಜ್, ಇಲ್ಲಿ ಪ್ರವಾಹ ಬಂದಂತ ಸಂದರ್ಭದಲ್ಲಿ ನೋಡ್ತಾ ಇದ್ವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ರಿಗೂ ಕೂಡ ಸ್ಪಂದಿಸ್ತಾ ಇದ್ರು. ಆಗ ಎಸ್, ಈ ತರ ಶಾಸಕಿ ಇರ್ಬೇಕಪ್ಪ ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಈಗ ಈ ಪ್ರಕರಣ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಎಲ್ಲ ಬರೀ ಇವರು ಕಣ್ಣೊರ್ಸೋ ತಂತ್ರ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಂದ್ರೆ ಇದು ಅರ್ಧದಷ್ಟು ಕನ್ನಡ ಭಾಷಿಗರು ಮತ್ತು ಅರ್ಧದಷ್ಟು ಮರಾಠಿ ಭಾಷಿಗರು ಹೊಂದಿರತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ಹೆಬ್ಬಾಳ್ಕರ್ ಈ ರೀತಿ ಅನೇಕ ಬಾರಿ ಕೂಡ ಮಾಡಿರ್ತಕ್ಕಂಥದ್ದು. ಇದು ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಅವರು ಮಹಾರಾಷ್ಟ್ರ ಮತ್ತು ಗಡಿ ವಿವಾದದ ಬಗ್ಗೆ ಕೂಡ ಮಾತನಾಡಿ ವಿವಾದವನ್ನ ಮೇಲೆ ಎಳೆದುಕೊಂಡಿದ್ರು. ಈ ಬಾರಿ ಕೂಡ ಇದೇ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಏನು ಈಗ ಯುವಕ ಏನಿದ್ದಾನೆ, ಈತ ನಿರ್ಧಾರದ ಮೇಲೆ ಅಂದ್ರೆ ಈತ ಏನು ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪೊಲೀಸ್ ಠಾಣೆಗೆ ದೂರು ದಾಖಲಿಸ್ತಾನ ಅಂತಕ್ಕಂಥದ್ದು ಕಾದು ನೋಡ್ಬೇಕಾಗಿದೆ. ಈಗ ಪವನ್ಗೆ ಯಾರಾದ್ರೂ ಸಪೋರ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದಾರ ಸಂಘಟನೆಯವರು? ಯಾಕೆಂದ್ರೆ ಈ ಕನ್ನಡಕ್ಕೋಸ್ಕರ ಪಾಪ ಪವನ್ ಪೋಸ್ಟ್ ಅನ್ನ ಹಾಕಿದ್ದು. ಓಕೆ ಚಂದ್ರಕಾಂತ್, ಮಾತಾಡಿಸ್ತೀನಿ ಈಗ. ನಮ್ ಜೊತೆ ಪವನ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪವನ್, ಏನಾಯ್ತು? ಏನಿಲ್ಲ ಸರ್, ನಿನ್ನೆ ಅದನ್ನ ನಾವು ಉದಯನಾಡು ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಬಂದಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿ ಭಾಷೆಯಲ್ಲಿ ಭಾಷಣ ಮಾಡಿ ಪೇಚಿಗೆ ಸಿಲುಕಿ ಹಾಕಿಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕೆ ನಾವು ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿದ್ವಿ. ಅದಕ್ಕೆ ಪ್ರತ್ಯುತ್ತರ ನಂಬರ್ ಕೇಳಿದ್ರು ಮೆಸೆಂಜರ್. ಅವಾಗ ನಿನ್ನ ಬಿಡೋದಿಲ್ಲ, ಬಿಸಿ ಮುಟ್ಟಿಸ್ತೀನಿ ಫೋನ್ ಅಲ್ಲ, ಇನ್ನೊಂದ್ ಸಾರಿ ಇಲ್ಲ ಮೆಸೆಂಜರ್, ಫೇಸ್ಬುಕ್ ಮೆಸೆಂಜರ್ ಮೆಸೇಜ್ ಮಾಡಿ. ಓಕೆ, ನೀವು ಫೋನ್ ನಂಬರ್ ಕೊಟ್ರಾ? ಕೊಟ್ಟಿದೀವಿ, ಕೊಟ್ರು ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಿದ್ರು. ಅಲ್ಲಿ ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡಿದಾರಲ್ಲ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನೇನಾ? ಹೌದು. ಓಕೆ, ಈಗ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಿದಾರೆ? ಈಗ ಬೆದರಿಕೆ ಆಗ್ತಾರ? ಅವ್ರೇನ್ ಸಾಮಾನ್ಯದವ್ರ? MLA ಮಗ ಬೇರೆ, ನಿಮ್ MLA ಮಗ. ಎಲ್ರು ಹೊಗಳ್ತಾ ಇದ್ರು ಶಾಸಕಿ ಈ ರೀತಿಯಾಗಿ ಇರ್ಬೇಕಪ್ಪ, ಯಾಕೆಂದ್ರೆ ಪ್ರವಾಹದ ಸಂದರ್ಭದಲ್ಲಿ ಆ ರೀತಿಯಾಗಿ ಸ್ಪಂದಿಸಿ ಎಲ್ಲರ ಜೊತೆನೂ ಓಡಾಡಿದ್ರು. ಈಗ ಏನ್ ಕತೆ ಅಂತ ಇವ್ರದೆಲ್ಲ ಅಧಿಕಾರ ಸಿಕ್ಕ ಮೇಲೆಲ್ಲ ಹಿಂಗೇನ? ಅವ್ರು ವೈಯಕ್ತಿಕವಾಗಿ ಅವ್ರು ರಾಜಕೀಯ ಬೇಡ, ನಾವು ಕನ್ನಡ ಪರ ಸಂಘಟನೆಯವರು ಕನ್ನಡ ಮಾತಾಡಿ ಅಂತ ಹೇಳೋದಕ್ಕೆ ಇಷ್ಟ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು BV ರಾಘವೇಂದ್ರ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ಸ್ಥಳೀಯ ಎಲ್ಲ ಹಿರಿಯರು ನಮಗೂ ಒಂದ್ ಸ್ವಲ್ಪ ಸಪೋರ್ಟ್. ಓಕೆ, ಈಗ ಸಪೋರ್ಟ್ ಇದೆಯಾ ನಿಮ್ಗೆ?
ಹಾ ಇದೆ ಇದೆ. ಓಕೆ, ಥ್ಯಾಂಕ್ ಯು ಪವನ್, ನಿಮ್ಮ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಸುದ್ದಿ ಒಂದು